ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ಎಂಟಿಟಿ ಡೀಟೇಲ್ಸ್ ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಮುಂಚೆ ಪಾರ್ಟ್ 1 ವಿಡಿಯೋನ ನಾನು ನಿಮ್ಮ ಮುಂದೆ ಹೇಳಿದ್ದೆ. ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿದೆ, ಹಾಗೆ ಹಲವಾರು ಕಮೆಂಟ್ಸ್ಗಳು ಕೂಡ ಬಂದಿದೆ. ಸೊ ಆ ಒಂದು ಕಮೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದ ಮೂಲಕ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಕ್ವೆಶನ್ ಏನು ಅಂತಂದರೆ, ನಮ್ಮ ಒಂದು ಊರಿನಲ್ಲಿ NTT ಕ್ಲಾಸ್ ಎಲ್ಲಿ ಮಾಡುತ್ತಾರೆ ಅಂತ ಗೊತ್ತಿಲ್ಲ, ನಾವಿರೋದು ಇಂಥ ಊರು ಅಂತ ಹಾಕ್ತಾ ಇದ್ದೀರಾ. ಸೊ ನೀವು ಬೆಸ್ಟ್ ಏನು ಮಾಡಿ ಅಂತ ಅಂದರೆ, ಗೂಗಲಲ್ಲಿ NTT ಕ್ಲಾಸಸ್ ನಿಯರ್ ಮೀ ಇಲ್ಲ NTT ಸೆಂಟರ್ಸ್ ನಿಯರ್ ಮೀ ಅಂತ ಹೊಡೆದ ತಕ್ಷಣವೇ ಅದು ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅನ್ನುವಂತಹ ಟೈಮ್ನಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಸೊ ಅದು ಒಂದು. ಸೆಕೆಂಡ್ ಕ್ವೆಶನ್ ಬಂದು, ಬೇಸಿಕ್ ಎಜುಕೇಷನ್ ಏನಾಗಿರಬೇಕು NTT ಮಾಡಲಿಕ್ಕೆ. ಬೇಸಿಕ್ ಎಜುಕೇಷನ್ 10+2. 10+2 ಅಂದರೆ 10th ಮತ್ತು PUC ಸಾಕು. ಇಲ್ಲ ITI ಮಾಡಿದ್ದೆ ಅಂದರೆ ITI ಆದರೂ ಓಕೆ. ಹಾಗಾದ್ಮೇಲೆ ಡಿಗ್ರಿ ಮಾಡಿದವರು ಮಾಡೋಂಗಿಲ್ವಾ ಅಂತ ನೀವೆಲ್ಲ ಕೇಳೋ ಹಾಗಿದ್ರೆ, ಎಸ್, ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಡಿಗ್ರಿ ಮಾಡಿ ಮಾಡ್ಬೋದು, BE ಮಾಡಿ ಮಾಡ್ಬೋದು, BCA ಮಾಡಿ ಮಾಡ್ಬೋದು. ಬಟ್ ಅವ್ರು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ, 10th ಮಾರ್ಕ್ಸ್ ಕಾರ್ಡ್ ಮತ್ತು PU ಮಾರ್ಕ್ಸ್ ಕಾರ್ಡ್, ಅದ್ರ ಬೇಸಿಸ್ ಮೇಲೆ ನಿಮಗೆ NTT ಎಕ್ಸಾಮ್ನ ಕೊಡ್ತಾರೆ. ಸೊ ಹಾಗೆ ಅದರಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳು ಇದ್ದಾವೆ. ಸೊ ಅದರಲ್ಲಿ 4 ಸಬ್ಜೆಕ್ಟ್ಗಳು ಬರುತ್ತೆ. 4 ಸಬ್ಜೆಕ್ಟ್ಗಳು ಕೂಡ ಇಂಗ್ಲೀಷ್ನಲ್ಲೇ ಇರುತ್ತೆ. ಹಾಗೆ ಕೆಲವರು ಕನ್ನಡದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಸೊ ಕನ್ನಡದಲ್ಲಿ ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಕನ್ನಡದಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಇಂಗ್ಲೀಷ್ನಲ್ಲಿ ನಾನು ಎಕ್ಸಾಮ್ ಬರೆದಿದ್ದೆಲ್ಲ ಇಂಗ್ಲೀಷಲ್ಲಿ. ಸೊ ಹಾಗೆ ಇನ್ನು ಕೆಲವರು ಕೇಳ್ತಾರೆ, ಜಾಬ್ ಆಪರ್ಚುನಿಟೀಸ್ ಇರುತ್ತಾ ಅಂತ. ಎಸ್, ಖಂಡಿತವಾಗ್ಲೂ ಕೂಡ ಇರುತ್ತೆ ಜಾಬ್ ಆಪರ್ಚುನಿಟೀಸ್. ಆದರೆ ನೀವು ಇನ್ ಕೇಸ್ ಕರೆಸ್ಪಾಂಡೆನ್ಸಲ್ಲಿ NTT ಮಾಡ್ತು ಅಂತ ಅಂದರೆ, ಜಾಬ್ ಆಪರ್ಚುನಿಟೀಸ್ ಓನ್ಲಿ ಫಾರ್ ದ ಪ್ರೈವೇಟ್ ಸ್ಕೂಲ್ಸ್, ಓಕೆನಾ. ಪ್ರೈವೇಟ್ ಸ್ಕೂಲ್ಸ್ಗೆ ಅಪ್ ಟು 2nd ಸ್ಟ್ಯಾಂಡರ್ಡ್ವರೆಗೂ ನೀವು ಟೀಚ್ ಮಾಡ್ಬೋದು ಡಿಗ್ರಿ ಮಾಡಿದರೆ, ಓಕೆನಾ. ಇನ್ ಕೇಸ್ ಗೌರ್ಮೆಂಟ್ ಸೆಕ್ಟರಲ್ಲಿ ನೀವು NTT ಮಾಡಿದರೆ, ಅದು ಗೌರ್ಮೆಂಟ್ ಜಾಬ್ಗೂ ಕೂಡ ನೀವು ಅಂಗನವಾಡಿ ಆಗಿರ್ಬೋದು, ಅದಕ್ಕೆಲ್ಲ ನೀವು ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಫೀಸ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಫೀಸ್ ಸ್ಟ್ರಕ್ಚರ್ ಎಷ್ಟಾಗಿರುತ್ತೆ ಅಂತ ಕೇಳೋ ಹಾಗಿದ್ರೆ, ಗೌರ್ನಮೆಂಟಲ್ಲಿ 2,500ದಿಂದ 8,000ವರೆಗೂ ಇದೆ. ಸೊ ಅದೇ ಪ್ರೈವೇಟಲ್ಲಿ 14,000 ಇದೆ. 14,000 ಇದೆ. ಹಾಗೆ ಇಲ್ಲಿ ಬಂದರೆ ಎಷ್ಟು ವರ್ಷಗಳ ಕಾಲ ಇದನ್ನು ಮಾಡಬೇಕು ಅಂತ ನೀವೆಲ್ಲ ಕೇಳ್ತೀರಾ. ಸೊ ಇದು ಬರೀ 12 ತಿಂಗಳ ಕೋರ್ಸ್ ಅಷ್ಟೇ. ಎಷ್ಟು? 12 ತಿಂಗಳ ಕೋರ್ಸ್ ಅಷ್ಟೇ. NTT ಬಗ್ಗೆ ನಾನು ಇದು ಸೆಕೆಂಡ್ ಟೈಮ್ ಇನ್ ಡೀಟೇಲ್ ಆಗಿ ನಾನು ಡೀಟೇಲ್ಸ್ನ ಕೊಡ್ತಾ ಇರೋದು. ಇನ್ನೂ ಡೀಟೇಲ್ ಆಗಿ ಕ್ವೆಶನ್ಸ್ ಬೇಕು. ಹಾಗೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಕ್ಲಾಸಸ್ನ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ, ರೆಗ್ಯುಲರ್ ಆಗಿ ಕ್ಲಾಸ್ ತೊಗೊತಾ ಇರೋರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನು ಕ್ಲಾಸಸ್ನ ಸ್ಟಾಪ್ ಮಾಡಿದ್ದೀನಿ. ಇನ್ ಕೇಸ್ ನೀವೆಲ್ಲರೂ NTT ಕಟ್ಟಿದ್ದು ನನಗೆ ಕ್ಲಾಸಸ್ ಬೇಕು ಅಂತ ಅಂದರೆ ನಾನು ಮಾಡ್ತೀನಿ. ಹಾಗೆ ಬ್ಯಾಚಸ್ನ ಕೂಡ ಬ್ಯಾಚ್ ವೈಸ್ ಕೂಡ ನಾನು ತಗೊತೀನಿ ಅಂತ ಹೇಳಬಲ್ಲೆ. ಸೊ ಇದು ಒಂದು. ಹಾಗೆ ಇನ್ ಕೇಸ್ ನೀವೇನಾದ್ರು ಕ್ಲಾಸಸ್ಗೆ ಅಡ್ಮಿಷನ್ ಆಗಬೇಕು ಅನ್ನೋವಂಥವ್ರು ನೀವು ನನಗೆ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಸಾಕು, ನಾನು ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಕೋರ್ಸ್ ಏನಾದ್ರು ನೀವು ಅಡ್ಮಿಷನ್ ಆಗಿದ್ದರೆ, ನನಗೆ ಕ್ಲಾಸಸ್ ತಗೊಬೇಕು ನಾನು ಅಂತ ಅನ್ನೋವಂಥವ್ರು ಮಾಡಿ. ಹಾಗೆ ಅದರ ಡೀಟೇಲ್ಸ್ ನಾನು ವಾಟ್ಸಪ್ಪಲ್ಲಿ ಹೇಳ್ತೀನಿ. ಆ ನಂತರ ನೀವು ಅಡ್ಮಿಷನ್ ಮಾಡ್ಕೋಬೋದು. ಹಾಗೆ ಸರ್ಟಿಫಿಕೇಟ್ ಬಂದು ನಾನು ಜಸ್ಟ್ ಟ್ರೈನರ್ ಅಷ್ಟೇ, ಸರ್ಟಿಫಿಕೇಟ್ ನಾನು ಕೊಡೋದಿಲ್ಲ. ನಿಮ್ಮ ಒಂದು ರೆಕಗ್ನೈಸ್ಡ್, ನಿಮ್ಮ ಮನೆ ಹತ್ರ ಎಲ್ಲಿ ನೀವು ರೆಕಗ್ನೈಸ್ ಸೆಂಟರ್ಗೆ ಹೋಗ್ತೀರಾ ಅಲ್ಲಿ ನೀವು ಸರ್ಟಿಫಿಕೇಟ್ನ ತಗೊಬೋದು. ಸೊ ಇಷ್ಟು ಮಾಹಿತಿ ನಿಮಗೆ ಕೊಟ್ಟಂಥದ್ದು ಇಷ್ಟ ಆಗಿದೆ ಅಥವಾ ಯೂಸ್ ಆಗಿದೆ ಅಂತ ಅಂದರೆ, ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ನಿಮ್ಮ ಅಭಿಪ್ರಾಯ ನೀವು ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕ್ಲಾಸಸ್ ಸೇರೋದಕ್ಕೆ ಇಂಟ್ರೆಸ್ಟ್ ಇರೋರು, ಕ್ಲಾಸಸ್ ಫಾರ್ ಅಡ್ಮಿಷನ್ ಗಿವ್ ಮೀ ಡೀಟೇಲ್ಸ್ ಅಂತ ಒಂದು ಕಮೆಂಟ್ ಮಾಡಿ ಹಾಕಿ, ನಾನು ಚಾಟ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು.